ಗುಡ್ ಈವ್ನಿಂಗ್. ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ. ಇವತ್ತಿಗೆ ಮದುವೆ ಆಗಿ ನಮ್ಮದು 10 ವರ್ಷ ಆಯಿತು. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಂದರೆ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೇಳಿದೆ ಗೊತ್ತಾ, ಹರಕೆ ಇದೆ, ಹರಕೆ ತೀರಿಸ್ಬೇಕು ಅಂತ. ಸೊ ಇವಾಗ ಹೊರಡ್ತಾ ಇದ್ದೀವಿ ಮನೇಲಿ. ನಾನು ಈ ಥರ ರೆಡಿಯಾಗಿದ್ದೀನಿ. ಇದು ಡ್ರೆಸ್ಸು ವರ್ಷಿ ಕೊಡಿಸಿದ್ದು. ಹೇಗಿದೆ, ಚೆನ್ನಾಗಿದೆಯಾ? ಮತ್ತು ಆನಂದ ಏನೋ ಸ್ಪೆಷಲಾಗಿ ಗಿಫ್ಟ್ ತೊಗೊಂಬಂದಿದ್ದಾರೆ, ತೋರಿಸ್ತೀನಿ ರೀ ನಿಮ್ಗೂ. ಇದು ಈ ವರ್ಷ ಆನಂದ ತೊಗೊಂಬಂದು ಕೊಟ್ಟಿರೋದು ನನಗೆ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಂತ. ಪ್ರತಿ ವರ್ಷನೂ ಅಷ್ಟೇ ಒಂದು ಮಳ ಮಲ್ಲಿಗೆ ಹೂವು ಮತ್ತು ಬಳೆ ಎವ್ರಿ ಇಯರ್ ಮಿಸ್ ಮಾಡಲ್ಲ. ಯಾವಾಗಿಂದ ಅಂದರೆ 5 ವರ್ಷದಿಂದ, ಅಂದರೆ 5ನೇ ವರ್ಷದವರೆಗೂ ಏನು ಕೊಡ್ತಿಲ್ಲ ಬಿಡಿ. ಆಮೇಲೆ 6ನೇ ವರ್ಷದಿಂದ 1 ಡಜನ್ ಬಳೆ ಮತ್ತು 1 ಮೊಳ ಹೂವು ತರ್ತಾನೆ. ಈ ವರ್ಷ ಸ್ಪೆಷಲ್ ಆಗಿ ಇದೊಂದು ತಗೊಬಂದಿದ್ದಾನೆ. ಇದಿಷ್ಟ ಆನಂದ ಕೊಟ್ಟಿರೋದು ಗಿಫ್ಟ್. ಆಮೇಲೆ ವರ್ಷ ವೆಡ್ಡಿಂಗ್ ಆನಿವರ್ಸರಿಗೆ ಅಂತ ಕೊಡ್ಸಿರೋದು ಇದನ್ನ. ಟೋಟಲ್ ಆಗಿ ಈ ಸಲ ಇಷ್ಟು ಗಿಫ್ಟ್ಸ್ ಬಂದಿದೆ. ಏನೇ ಅವಳು ಗೊಂಬೆ ಯಾವ ಇಲ್ಲ, ಡ್ರೆಸ್ ಚೆನ್ನಾಗಿ ಕಾಣ್ತಾ ಇದೆ. ಹಿಂದೆ ತಿರುಗು, ಹೆಂಗ್ ರೆಡಿ ಆಗಿದೆ? ಇಲ್ಲ, ಚೆನ್ನಾಗಿ ಕಾಣ್ತಾ ಇದೆ. ಎವ್ರಿ ಇಯರ್ ಗೊಂಬೆ ಏನ್ ಗಿಫ್ಟ್ ಕೊಡ್ತಾಳೆ ಗೊತ್ತಾ? ಇವಳು ನೋಡಿ ಶಿಲ್ಪಾ ಶೆಟ್ಟಿ ಕಣ್ಣಂಗೆ ಕಾಣ್ತಾವಳೆ. ಎವ್ರಿ ಇಯರ್ ಏನ್ ಮಾಡ್ತಾಳೆ ಗೊತ್ತಾ, ಗೊಂಬೆ ಒಂದು ಚಾರ್ಟ್ ತರ ರೆಡಿ ಮಾಡ್ತಾಳೆ. ರೆಡಿ ಮಾಡ್ಬಿಟ್ಟು ಅದ್ರಲ್ಲಿ ನಂದೊಂದು ಗೊಂಬೆ ಬರೀತಾಳೆ, ಅವಳೊಂದು ಅವ್ರ ಅಪ್ಪಂದೊಂದು, ಇಬ್ರದ್ದು ಡ್ರಾಯಿಂಗ್ ಬಿಡಿಸ್ಬಿಟ್ಟು ಹ್ಯಾಪಿ ಆನಿವರ್ಸರಿ ಅಂತ ನನ್ನ ಹತ್ರನೇ ಸ್ಪೆಲ್ಲಿಂಗ್ ಕೇಳ್ಬಿಟ್ಟು ಬರೀತಾಳೆ. ಎವ್ರಿ ಇಯರ್ ಹಂಗ್ ಮಾಡಿದ್ಲು. ಈ ಇಯರ್ ನನ್ನ ಹತ್ರ ಸ್ಪೆಲ್ಲಿಂಗ್ ಕೇಳೋದು ಅವಳು. ಅವಳೇ ಆನಿವರ್ಸರಿ ಸ್ಪೆಲ್ಲಿಂಗ್ ನ ತಪ್ಪಾದ್ರೂ ಪರವಾಗಿಲ್ಲ ಅವಳೇ ಬರೀತೀನಿ ಅಂತ ಹೇಳಿದಾಳೆ. ನೋಡೋಣ ಏನ್ ಮಾಡ್ತಾಳೆ ಅಂತ. ಓಕೆನಾ? ಮತ್ತೆ ಇನ್ನೊಂದು ತಾಳಿ ಏನಂತ ತಂದಿದ್ಯಲ್ಲ, ದೇವ್ರದ ಹರಕೆ ಅಂತ ಅಂದ್ಬಿಟ್ಟು. ದೇವ್ರಿಗೆ ಹರಕೆ ಇತ್ತು, ಸೊ ಅದರಿಂದ ಈ ಒಂದು ತಾಳಿ ತಗೊಬಂದಿರೋ. ತೋರ್ಸಂಗಿದೆ. ಆಕ್ಚುಲಿ ಇದು ಬಂದು ಆನಂದ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಆ ಟೈಮಲ್ಲಿ ಆನಂದ ಇರ್ಲಿಲ್ಲ, ಆವಾಗ ಹರಕೆ ಮಾಡ್ಕೊಂಡಿದ್ದು. ಇದು ಕೈಯಲ್ಲಿ ಹಿಡ್ಕೊಂಡು ತೋರ್ಸಂಗಿದೆ ಅಂತ ಆತರ ಹಿಂಗಿಡಿ. ಇದೇನ್ ತಾಳಿ? ಇದು ತಾಳಿ ನಾನು ಬನಶಂಕರಮ್ಮಂಗೆ ಹರಕೆ ಮಾಡ್ಕೊಂಡಿದ್ದೀನಿ. ಸೊ 10ನೇ ವರ್ಷದ ವೆಡ್ಡಿಂಗ್ ಆನಿವರ್ಸರಿಗೆ 1 ಗ್ರಾಮಲ್ಲಿ ತಾಳಿ ಮಾಡಿಸ್ಕೊಡ್ತೀನಿ ನಿನ್ಗೆ ಅಂತ ಅನ್ಕೊಂಡಿದ್ದೆ. ತುಂಬಾನೇ ಪ್ರಾಬ್ಲಮ್ ಆಗಿತ್ತು ಒಂದು ಸಿಚುವೇಶನ್ ಅಲ್ಲಿ. ಆ ಸಿಚುವೇಶನ್ ಬೇಡ ಹೇಳೋದು. ಸೊ ಅದರಿಂದ ಇದೊಂದು ಹರಕೆ ಮಾಡ್ಕೊಂಡಿದ್ದೆ. ನಿಜವಾಗ್ಲೂ ಅದೇ ತರ ದೇವ್ರು ನೆರವೇರಿಸಿದಾನೆ. ನನ್ಗಿದ್ದ ಪ್ರಾಬ್ಲಮ್ಸ್ ಎಲ್ಲ ಕಮ್ಮಿ ಮಾಡಿದಾನೆ. ಮುಂದೆನೆ ಯಾವ್ದು ಪ್ರಾಬ್ಲಮ್ ಬರಲ್ಲ ಅಂತ ಅನ್ಕೊಂಡಿದೀನಿ. ಸೊ ಅದರಿಂದ ಬನಶಂಕರಮ್ಮನ್ಗೆ 1.5 ಗ್ರಾಮಲ್ಲಿ ಮಾಡ್ಸಿದೀನಿ ಇವಾಗ ತಾಳಿನ. ಚೆನ್ನಾಗಿದ್ಯಾ? ಅವ್ರೇನ್ ತಂದ್ಕೊಟ್ರಂತೆ ಕೇಳು. ಏನ್ ತಂದ್ಕೊಟ್ಟಾರಂದ್ರೆ ಗಿಫ್ಟ್ ನನ್ಗೆ? ಅದೇನ್ ಕೇಳ, ಬಿಸ್ಕೆಟ್ ಚಾಕ್ಲೇಟ್ ಹಾಕಿ? ಚಾಕ್ಲೇಟ್ ಅಂದ್ರೆ ಇಷ್ಟ. ವರ್ಷಕ್ಕೊಂದೇ ಚಾಕ್ಲೇಟ್ ತಿನ್ನೋದು. ಹೇಳಿ ಏನಂತ. ಹ್ಯಾಪಿ ಆನಿವರ್ಸರಿ. ಎಷ್ಟನೇ ವರ್ಷ ಇದು? 10 years. ನೆಕ್ಸ್ಟ್ ಹೂವಾ? ಆಕ್ಚುಲಿ ಎವ್ರಿ ಇಯರ್ ಆನಂದ್ಗೆ 5 ವರ್ಷವರೆಗೂ ಏನು ಕೊಟ್ಟಿಲ್ಲ. 5 ವರ್ಷ ಆದ್ಮೇಲೆ ಏನಾರು ತಂದ್ಕೊಡ ನನ್ನ, ಯಾವಾಗ ಏನು ತರಲ್ಲ ಅಂತ. ಮಲ್ಲಿಗೆ ಹೂವು ತಗೋ, ದೇವ್ರಿಗೆ ಇಟ್ರ ಫಸ್ಟ್ ಮೂಸ್ಬಿಟ್ರ ಕಣೆ. ಮಲ್ಲಿಗೆ ಹೂವು ತಗೋ ಬರ್ತಾನೆ. 1 ಮೊಳ ಮಲ್ಲಿಗೆ ಹೂವು ಮತ್ತೆ 1 ಡಜನ್ ಬಳೆ. ಒಂದ್ ಫೋಟೋ ಹಿಡಿತೀನಿ, ಹಂಗೆ ತಾಳಿ ನಡ್ಕೋ ಜೊತೆಲಿ. ಅಮ್ಮ ಹತ್ರ ಬರೀ ನಿನ್ನ. ಇದು ಇಟ್ಕೊಂಡ್ಬಿಡ್ತೀನಿ. ಅಮ್ಮ ನೀನ್ ಬಮ್ಮ. ಇಲ್ಲಿ ಬಿಡು. ಅವನು ಬರ್ಲಿ ಬಾ. ಹೋಗೋ ಲಡ್ಡು, ಹೋಗೋ ವೈಭವ್. ನೋಡಿ ಈ ಕಡೆ, ನೋಡಿ ಈ ಕಡೆ. ಹಿಂಗ್ ಹಿಡ್ಕೋ. ಲಡ್ಡು ಇದೊಂದು. ಇವಾಗ ಬನಶಂಕರಮ್ಮ ದೇವಸ್ಥಾನಕ್ಕೆ ಹೋಗಿ ತಾಳಿ ಕೊಟ್ಬಿಟ್ಟು ಪೂಜೆ ಮಾಡಿಸ್ಕೊಂಡ್ ಬರೋದ. ನೋಡೋಣ ಎಲ್ರು. ಮೂಸ್ಬಿಟ್ರ ಅವರು. ಚೆನ್ನಾಗಿ ಸಾಲ తీసుకొని ಚೆನ್ನಾಗಿ ಜೊತೆ ಯಾವಾಗ ನೀನ್ ಯಾವಾಗ ಬರೋದು ಸಾಯಂಕಾಲ ಹಿಂಗ್ ಬರೋ. ಓ ಮೈ ಗಾಡ್. ಪಿಳ್ಳೆ ಗಂಡು ಪಿಳ್ಳೆ ಎಕ್ಸಾಮ್ ಅಲ್ಲಿ ಅಪ್ಪ ಅಮ್ಮನ್ ಮಾಡ್ಬಿಟ್ಟು ಹೋಗ್ಬೇಕು. ಲೆಕ್ಕ ನೋಡಿದ್ರೆ ಹಾಕೋ, ಇನ್ಯಾಕ್ ಬಿಡ್ತಾರೆ ಕಚ್ತಾರೆ ಗೊಂಬೆ. ಎಕ್ಸಾಮ್ ಟೈಮಲ್ಲಿ ಅಪ್ಪ ಅಮ್ಮನಿಗೆ ಯಾವತ್ತೂ ನಮಸ್ಕಾರ ಮಾಡ್ಬಿಟ್ಟೆ ಹೋಗ್ಬೇಕು, ಅವಾಗೇನೆ ಪಾಸ್ ಆಗೋದು.
ಸ್ವಲ್ಪ ಯಾವತ್ತೋ ಅವಳು ಆಚೆಗೆ ಹೋದಾಗ ಇದು ಇಟ್ಟಿರೋದು ಅದನ್ನ ಸಿಕ್ಕಾಪಟ್ಟಿ ಬಟ್ಟಿ ಕೇಳ್ಕೊಂಡು ನಮ್ಮ ಮಗುಗೆಲ್ಲ ನೀವು ಮಡ್ಗಾಕ್ರೆ ಏನದು ಸ್ವಲ್ಪ ಬಟ್ಟೆ ಸೆಕೆಗೆ ಏನಾಗುತ್ತೆ ಈಗ ನೈಟ್ ಬಂದ್ಬಿಡ್ತೀವಲ್ಲ ಏನು 1 ಅವರ್ ಫೋನಮ್ಮ ನೇಮಕ್ಕೆ ಹೊರಡ್ಬೇಕಾದ್ರೆ ಫೋನ್ ಮಾಡುವಂತ. ಅಯ್ಯೋ ಇದ್ದಾಳಲ್ಲ ಕೊಡು ಗೊಬ್ಬೆ ಇದ್ದಾಳೆ ಅವ್ರಿಗೊಂದು ಸಿಕ್ಸ್ ಮಾ ಬರ್ತಿಲ್ಲ ಬಿಡು ಫ್ರಿಜ್ಜಲ್ಲಿ ಇಟ್ಕೊಂಡು ವೈಭು ಫ್ರಿಜ್ಜಲ್ಲಿ ಇಟ್ಕೊಂಡು ಎಲ್ಲಿಗೆ ಹೋಗಲ್ಲ ದೇವಸ್ಥಾನಕ್ಕೆ ಹೋಗೋಣ. ಇದ್ರಲ್ಲಿ ಚೆನ್ನಾಗ್ ಬರ್ತಾ ಇಲ್ವಾ? ಚೆನ್ನಾಗುತ್ತೆ ಬಾರ ಇಲ್ಲಿ ಗುಮ್ಮಿ ಬಾಯ್ಲಿ ಚೆನ್ನಾಗ್ ಬರ್ತಿಲ್ವ ಬಂಗಾರಿ? ನೋಡಿ ಚೆನ್ನಾಗ್ ಬರ್ತಾ ಇದೆ. ಆನಂದ ಮಾತ್ರ ಒರಿಜಿನಲ್ ಕಲರ್ ಹಂಗೆ ಅವ್ರೆ. ಹೆಂಗ್ ಬರ್ತಾ ಇದೆ? ಚೆನ್ನಾಗ್ ಬರ್ತಾ ಇದೆಯಾ? ಸಗದ ಬರ್ತಾ ಇದೆ. ಬೇಡ ಬಂದ್ಬಿಡ್ತೀರ ಅಲ್ಲೋಡೆ ನಂದು ಸೇಮ್ ನಾನಿನ್ನೇ ಬಿಡಲ್ಲ ಇಲ್ಲೇ ಬರ್ತಾರಲ್ಲ ಅನಂತನಾಗ್ ಕಾಣಿಸ್ತಾರಲ್ಲ ಹಂಗ್ ಕಾಣಿಸ್ತಾನೆ. ಅಲ್ವಾ ಚೆಲೆ? ಹೊರಟಿದೀವಿ ಇವಾಗ. ಚೆನ್ನಾಗ್ ಬರ್ತಾಯ್ತಲ್ಲ? ಆರೆಂಜ್ ಅಲ್ಲಿ ಇನ್ನೂ ಸೂಪರ್ ಲೈಟ್ ಬರೋದು ಆರೆಂಜ್ ಅಲ್ಲಿ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಹೊರಡ್ತಾ ಇದೀವಿ ಇವಾಗ ಎಲ್ರು. ಅಪ್ಪ ಸಿಕ್ಕಾಪಟ್ಟೆ ಶೆಕೆ ಅಂದ್ರೆ ಶೆಕೆ ಇದೆ. ಹೆಲ್ಮೆಟ್ ಎತ್ಕೋ. ಇಲ್ಲಿ ಮಗು ಸುಟ್ಟೋಪಿ ಸಿಕ್ಸ್ಕೊಂಡಿದ್ದೆ ನಾನು ಯಾಕಮ್ಮ ಎಲ್ಲ ಟೋಪಿ ನಾನು ಸೊಂಟಕ್ಕೆ ಸಿಕ್ಸ್ಕೊಂಡಿದ್ದೆ ಬಿಡು ಕೆಳಗೆ ಬಿದ್ದೆ ಸ್ವಲ್ಪ ಕೆಳಗೆ ಬಿದ್ದೆ ಟೋಪಿ ಬೇಡ ಶರ್ಟ್ ಗಾಡಿ ಗಾಡಿ ಹೇಳಿ ಎಂದು ಬೈಲಿ ಇಲ್ಲಿ ಬಾ. ಕಾಣಿಸ್ತಾ ಇದೆ ಬರೇ ಗೊಂಬೆಗೆ ಬರ ವೈಭು ಫ್ಲಾಶ್ ಆನ್ ಮಾಡು ಮುಂದೆ. ಫ್ರಂಟ್ ಫ್ಲಶ್ ಇಲ್ಲ. ಲಡ್ಡು ವೈಭು ಇಲ್ಲಿ. ಅಲ್ಲಿ ಅಲ್ಲಿ ನೋಡು ಬನ್ರಿ ಹೊರಡೋಣ. ಹೋಗೋ ಇದು ನೋಡಿ ಅಪ್ಪ ಒಳಗಡೆ ಅಂತೂ ಒಂದ್ ಸೆಕೆಂಡ್ ನಿಂತ್ಕೊಳಕ್ಕೂ ಆಗ್ತಾಯಿಲ್ಲ, ಅಷ್ಟು ಇದಿದೆ. ಗಾಡಿ ಒಳಗೆ ಐತಲ್ವೇ ನಾನು 2 ಹೆಲ್ಮೆಟ್ ಮನೆಯಲ್ಲಿ ಗಾಡಿಗೆ ನೋಡ್ರಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ತಳ್ಬಿಡ್ಬೇಡ್ರಿ, ಮೊಬೈಲ್ ಗ್ರಿಪ್ ಇಲ್ಲ. ಗುಂಡಪ್ಪ ಮಲ್ಕೊಂಡವನೆ. ಇದು ಮಲಗದೇ ಕೆಲಸ ಇದು. ಗಾಡಿಗೆ ಎತ್ಕೊಂಡಿದ್ದೀವಿ ವರ್ಷ ನೀನು. ನನ್ನ ಫೋನ್ ಇರುತ್ತೆ ಕೊಟ್ಟೆ. ನಾನು ಹಿಡ್ಕೊಂಡಿದ್ದೀನಿ ಬಾ. ಯಾವ ಥರ ಹಾಕಮ್ಮ? ದೇವಸ್ಥಾನ ಹತ್ರ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಪಿಂಕ್ ಫೋನ್ಗಳು ಎಲ್ಲ ಲಡ್ಡು ಲಡ್ಡು ಸಪ್ಪಗವ್ರವರು ನಿದ್ದೆ ಅವ್ರಿಗೆ ನಡಿ. ನಿಜನೋ ಎಷ್ಟು ಬೇಗ 3 ಜನ ಇದ್ದಿದ್ದು 4 ಜನ ಆಗೋದು. 4 ಅಮ್ಮ ವರ್ಷಿ ಬಾಬು ಅಲ್ಲೇ ಬರ್ತಾರೆ ಡೈರೆಕ್ಟಾಗಿ. ಏನಾದ್ರೂ ಜಾತ್ರೆನಾ? ಹೇಮಕ ಬರ್ತೀನಿ ಅಂದ್ರು. ಎಲ್ಲಿದ್ದಾರೆ ನೋಡಿ ಹೇಮಕ? ಸ್ಟ್ಯಾಂಡ್ ಹತ್ರ ಏನೋ ಇದ್ದೀನಿ ಅಂದ್ರು. ಹೇಳ್ದೆ ಬಂದ್ಬೇಕು ಒಂದು 5 ನಿಮಿಷ ಅಂತ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಅಪ್ಪ ರಾಮ. ಅರ್ಧ ಗಂಟೆ ಬರೀ ಟ್ರಾಫಿಕಲ್ಲೇ ನಿಂತಿದ್ದೀವಿ ನಾವು. ಇಲ್ಲೇ ಎಲ್ಲೋ ಇರಬೇಕಲ್ಲ ಸ್ಲಿಪ್ಪರ್ ಸ್ಟ್ಯಾಂಡು. ಇವಾಗ ಇಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡು. ಗಾಡಿ ನಿಲ್ಸ್ಬಿಟ್ ಬಾ. ಅವಳು ಗಾಡಿ ಸರಿಯಾಗಿ ನಿಲ್ಸ್ಬಿಟ್ಟು ಹೋಗಪ್ಪ ನೀನೆ. ಹೋಗಪ್ಪ ನಿಲ್ಸಕ್ ಲಡ್ಡು ಬುಡ್ಡು ಲಡ್ಡು ಬುಡ್ಡು ನಡಿ. ಫುಲ್ಲು ನಿದ್ದೆ ಅವನಿಗೆ. ಇದು ಸೇವಾ ಕೌಂಟರು. ಇಲ್ಲಿ ವಿಚಾರಿಸೋಣ. ಲಾಸ್ಟ್ ಟೈಮು 2000 ಏನೋ ಕೇಳಿದ್ರು ನನಗೆ. ಲಾಸ್ಟ್ ಟೈಮ್ ತಾಳಿ ಹಾಕಿದಾಗ, ಅಂದರೆ ಆವಾಗ ಮದುವೆ ಆಗಿರಲಿಲ್ಲ, ಇನ್ನು ಮದುವೆ ಆದಮೇಲೆ ತಾಳಿ ಹಾಕಿದ್ದೆ.
ಸೊ ಆವಾಗ ನೋಡೋಣ, ಇವಾಗ ಕೇಳಿ ನೋಡ್ತೀನಿ. ಕೇಳ್ಕೊಂಬರ್ತೀನಿ ನಂದ ಏನಂತ ಕರೆಕ್ಟಾಗಿದೆ ಹಾಕು. ಹಿಂಗೆ ಮುಗಿಸ್ಕೊ, ಸರಿಯಾಗಿ ಮುಗಿಸ್ಕೊ. ತಾಳಿಗೆ ಪೂಜೆ ಮಾಡಿಸ್ಬಿಟ್ಟು ಉಂಡಿಗೆ ಹಾಕೋದಷ್ಟೇ ಅಂತ. ಹೌದಾ ಸರಿ. ಓದ್ಸಲಿ 2,000 ಕೇಳಿದ್ರು, ಬಿಲ್ ಕೊಡಿ. ಅವ್ರೇನೋ ಬೇರೆ ಮಿಸ್ಟೇಕ್ ಮಾಡ್ಕೊಂಡು ಹಂಗೆ ಕೇಳಿರ್ಬೇಕಂದ್ರೆ ಸಾಮಾನ್ಯ ಹಂಗೇನು ಕೇಳಲ್ಲ. ಆನಂದ ಪೂಜೆ ಸಾಮಾನು ತಗೊಂಬರೋದಕ್ಕೆ ಹೋಗಿದ್ದಾನೆ ಒಳಗಡೆ ಅಲ್ವಾ. ನಾನಂತೂ ತುಂಬಾ ವರ್ಷ ಆಯ್ತಕ್ಕ ಬಂದು. ನಾನು ಬಂದು ಆಯ್ತು, ದೀಪ ಹಚ್ಚುವಾಗ ಅಮ್ಮ ನಾನು ಬೆಳಗ್ಗೆನೇ ಬಂದು ಹಚ್ಬಿಟ್ಟು ಹೋಗ್ಬಿಟ್ಟಿದ್ವಿ. ಅಮ್ಮಂಗೆ ಅಮ್ಮ ಕೆಲಸ ಆದ್ರೆ ಆಗಲ್ಲ ಅಂದ್ಬಿಟ್ಟು. ನಾನಂತೂ ತುಂಬಾ ವರ್ಷ ಆಯ್ತು, ಅಂದ್ರೆ ದೇವ್ರನ್ನ ಬೇಡ್ಕೊಂಡಂಗೆ ಎಲ್ಲ ಮಾಡ್ದ ಭಗವಂತ. ನಡಿ, ದೇವಸ್ಥಾನದೊಳಗಡೆ ಮೇ ಬಿ ಅಲೋ ಮಾಡಲ್ಲ ಅನ್ಸುತ್ತೆ. ಹೊರಗಡೆ ನೋಡ್ತೀನಿ, ಆದರೆ ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಇಲ್ಲಾಂತಂದರೆ ಹೊರಗಡೆ ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫಸ್ಟ್ ಏನಿದ್ರು ದೇವ್ರಿಗೆ ಪೂಜೆ ಮಾಡಿಸಿ ಹರಕೆ ತೀರಿಸ್ಬೇಕು, ಅದು ಇಂಪಾರ್ಟೆಂಟ್. ಇಲ್ಲಿ ಬನಶಂಕರಿ ಅಮ್ಮನ ಹತ್ರ ಪೂಜೆ ಮಾಡಿಸಲ್ವಂತೆ, ಶಾಕಂಬರಿ ಅಮ್ಮನ ಹತ್ರ ಅಂತೆ ಪೂಜೆ ಮಾಡಿಸೋದು. ಸೊ ಅದರಿಂದ ಇಲ್ಲಿ ಬನಶಂಕರಿ ಅಮ್ಮನಿಗೆ ತಾಳಿ ಅರ್ಪಿಸ್ಬಿಟ್ಟು ಆಮೇಲೆ ಶಾಕಂಬರಿ ಅಮ್ಮನ ಹತ್ರ ಹೋಗಿ ಪೂಜೆ ಮಾಡಿಸ್ಬೇಕು. ಈಗ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆಗೆ ಬರ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಎಲ್ಲ ಫೋನ್ ಅಲೋ ಎಲ್ಲ ಇರೋದಿಲ್ಲ. ಸೊ ಅದರಿಂದ ಒಳಗಡೆ ಎಲ್ಲ ವಿಡಿಯೋ ಮಾಡೋದಕ್ಕಾಗಿಲ್ಲ. ದೇವಸ್ಥಾನದಕ್ಕೆ ಹೋಗಿ ತಾಳಿನ ದೇವ್ರ ಹತ್ರ ಇಟ್ಬಿಟ್ಟು ಕೊಡಿ ಅಂತ ಪುರೋಹಿತರ ಕೈಲಿ ಕೊಡ್ತೀವಿ. ಸೊ ಪುರೋಹಿತರು ತೊಗೊಂಡೋಗಿ ದೇವ್ರ ಪಾದದ ಹತ್ರ ಇಟ್ಬಿಟ್ಟು ಹರಕೆನ ಸಲ್ಲಿಸಿದ್ದಾರೆ ಅಂತ ಹೇಳಿ ಸುಮ್ಮನೆ ಒಂದ್ಸಲಿ ಇಟ್ಬಿಟ್ಟು ದೇವ್ರಿಗೆ ಮಂಗಳಾರತಿ ಮಾಡಿ ಅದನ್ನು ಮತ್ತೆ ರಿಟರ್ನ್ ನಮ್ಮ ಕೈಲಿ ಕೊಡ್ತಾರೆ. ಸೊ ನಮ್ಮ ಕೈಲಿ ಕೊಟ್ಮೇಲೆ ಅದನ್ನು ಹುಂಡಿಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಹೊರಗಡೆ ಬಂದು ಶಾಕಂಬರಿ ಅಮ್ಮ ದೇವಸ್ಥಾನದ ಹತ್ರಕ್ಕೆ ಹೋಗ್ತಾ ಇದ್ವಿ. ಅಂದರೆ ಬನಶಂಕರಿ ಅಮ್ಮನ ಪಕ್ಕದಲ್ಲೇ ಶಾಕಂಬರಿ ಇರೋದು. ಸೊ ಅಲ್ಲೋಗಿ ಪೂಜೆ ಮಾಡಿಸ್ಬೇಕು. ಸೊ ಹಣ್ಣು ಕಾಯಿ ಎಲ್ಲ ತೊಗೊಂಡು ಇವಾಗ ಹೋಗ್ತಾ ಇದ್ವಿ. ಅಲ್ಲೋಗಿ ಪೂಜೆ ಮಾಡಿಸ್ಬಿಟ್ರೆ ದೇವಸ್ಥಾನದ್ದು ಹರಕೆ ಮುಗೀತು ಅಂತ ಹೇಳಿ ಆಗುತ್ತೆ. ಚೆನ್ನಾಗಿ ಹೊಡಿರಿ, ನೀಟಾಗಿ ಹೊಡಿಬೇಕು ಬಾಬಾ. ದೊಡ್ಡದಾಗಿ ಇನ್ನೊಂದೇಟು ಹೆಂಗ್ ಬಂತು? ಸಮವಾಗಿ ಬಂತು. ನಂದು ಹಾಯ್ ಸಮವಾಗಿ ಬಂತು. ಎಲ್ಲ ಚೆನ್ನಾಗಾಗಿ ಅದು ಒಟ್ಟಿನ ನಾನು ಅವಾಗ ಒಂದಿನ ಮೆಟ್ಟಿಗೆ ಹೊಡಿತಾನೆ ಎಲ್ಲ ಅದೇನು ದುಡ್ಡೇನು ಕೇಳಲ್ಲ. ಅಲ್ಲಿಗಿಂತ ಆಕ್ಚುಲಿ ಇವಾಗ ಒಳಗಡೆ ರಶ್ ಜಾಸ್ತಿ ಅನ್ಬಿಟ್ಟು ಯಾರೂ ಇವಾಗ ನಿಂಬೆಹಣ್ಣು ದೀಪ ಆಗಲಿ ಇಮಿಡಿಯೇಟಾಗಿ ಕಳಿಸ್ಬಿಡ್ತಾ ಇರ್ತಾರೆ. ಇಲ್ಲಿ ನಿಂಬೆಹಣ್ಣು ಕೂಡ ಇದು ಮಾಡೋಂಗಿಲ್ಲ, ಅಲ್ಲಿಗೆ ಸಪ್ರೇಟ್ ಪ್ಲೇಸ್ ಮಾಡಿದ್ದಾರೆ ನಿಂಬೆಹಣ್ಣು ಕಟ್ ಮಾಡಿ ಇದು ತೆಗಿಯೋಕ್ಕೆ. ಇದು ತುಲಾಭಾರ, ಇಲ್ಲೇನಾದ್ರು ಹರಕೆ ಹೊತ್ಕೋಬೇಕು. ಬೆಳಗ್ಗೆಲ್ಲ ಊಟ ಇವ್ರು ಬರ್ತಾರಲ್ಲ ಬೆಳಗ್ಗೆಲ್ಲ ಒಂದೊಂದ್ಸಲ ನಿಮ್ಮ ಮಗನ ನೋಡ್ದಂಗಾಯ್ತದೆ, ಸೋದ್ರ ಮಾವ ಅಂತಾರೆ. ಹೌದೌದು. ನಮ್ಮ ಅಪ್ಪ ಹುಟ್ಟಿದ ದಿನನೇ ಫಸ್ಟ್ ಫೋಟೋ ನೋಡ್ತಾ ಅವತ್ತೇ ಅಂದ್ಬಿಟ್ರು ಎಲ್ಲ ಸೋದ್ರ ಮಾವನೇ ಅವನು, ಅದೃಷ್ಟ ಅವ್ರಿಗೆ ಅಂತ. ನಮ್ಮ ಅಣ್ಣನೂ ಹಂಗೆ ಅನ್ನೋದು. ಅವ್ರಿಗಿರೋ ಪ್ರೆಷರಲ್ಲಿ ದೇವ್ರು ಇಷ್ಟು ನೆಮ್ಮದಿ ಕೊಡ್ತಾನಲ್ಲ, ಅದು ನಾನು ಹಂಗೆ ಅನ್ಕೋದು. ಅವ್ರಿಗಿರೋ ಪ್ರೆಷರ್ಗಳಲ್ಲಿ ದೇವ್ರು ಇಷ್ಟು ನೆಮ್ಮದಿ ಕೊಡ್ತಾನಲ್ಲ, ಕೋಟಿ ಅಂತ ಲಡ್ಡು ಪುಟ್ಟು ಅಲ್ಲಡ ಅಮ್ಮ ನೋಡ ಬಾ ನಂದ ಇಲ್ಲಿ ಬಾ, ಇಲ್ಲೇ ಬಾ, ಇಲ್ಲ ಬಾ, ನೀನ್ ಹಿಡಿ. ನೋಡಿ ಅಲ್ಲೋಡು ಲಡ್ಡು. ಏಯ್ ಲಡ್ಡು ಅಲ್ಲೋಡಲ್ಲ ಏನನ್ನ ಮಗನೇ. ಮಾಮಿ 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 ಆಗ್ತೈತೆ. ಮಂಗಳಾರತಿ ಮಾಡ್ತಾ ಇದಾರೆ ಇವಾಗ. ಅಲ್ಲೋಡು ಲಡ್ಡು, ಕೆಳಗೆ ನೋಡ್ತೈತೆ ನನ್ನ ಮಗನೇ. ಬಿಡುವಾಗ್ಲಿ ಮಾಡ್ತಿದ್ದ ವರ್ಷಿ ಬರ ವರ್ಷಿ ಇಲ್ಲೋಡೆ
ಆಯ್ತು ಅಮ್ಮ ಈ ಕಡೆ ತಲೆ ಇದ್ ಮಾಡಮ್ಮ. ಅಮ್ಮ ಅಮ್ಮ ಹಂಗೆ ಇರಪ್ಪ. ಅಲ್ಲ ಒಂದ್ ನಿಮಿಷ ಇರಮ್ಮ, ಇಲ್ಲೇ ನೋಡಮ್ಮ ನಗರಿ. ಅಲ್ಲಿ ಬಿಡ್ರಲ್ಲ. ಆಮೇಲೆ ಸ್ಕ್ರೀನ್ಶಾಟ್. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಚೆನ್ನಾಗಾಯ್ತು, ದೇವ್ರ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯ್ತು. ಈಗ ಪ್ರಸಾದ ಕೊಡ್ತಾ ಇದಾರಂತೆ, ಹೋಗಿ ಪ್ರಸಾದ ತಗೊಳ್ಳೋಣ. ನನ್ನ ಮಗಳಂತೂ ಅಯ್ಯೋ ಬಟ್ಟೆ ಹೇಳಿ ಬರ್ತಾರೆ, ಬಟ್ಟೆ ಹೇಳಿ. ಹೋಗೋಣ ಬನ್ನಿ, ಪೂಜೆ ನಡೀತಾ ಇದೆ. ಇಟ್ಕಪ್ಪ ಇದು. ಆನಂದ ಬಾಯಲ್ಲಿ ಆನಂದ ಐಫೋನಲ್ಲಿ ಚೆನ್ನಾಗಿ ಬರುತ್ತೆ, ಕೊಡು ಒಂದು ನಿಮಿಷ ಬೇಗ. ಐಫೋನ್ ಕೊಡು, ಚೆನ್ನಾಗಿ ಬರುತ್ತೆ. ನೋಡಿ ಅಕ್ಕ, ಇದು ಕ್ಲಾರಿಟಿ. ಕ್ಲಾರಿಟಿ ಬರುತ್ತೆ. ಇದು ಆಕ್ಚುಲಿ ಏನಿದೆ ಅದು ತೋರಿಸುತ್ತೆ. ಫೇಸ್ ವೈಟ್ ಅವೆಲ್ಲ ತೋರಿಸಲ್ಲ, ಬಟ್ ಕ್ಲಾರಿಟಿ ತುಂಬಾ ಚೆನ್ನಾಗೈತೆ. ಈಗ ಸೂಪರ್ ಆಗಿ ಕಾಣುತ್ತೆ. ನಂತರ ಕ್ಲಾರಿಟಿ ಬಹಳ ಖುಷಿಯಾಗಿದ್ದೀನ. ಹುಷಾರು ಇಟ್ಕೊಳಪ್ಪ. ಹಂಗೆ ಫೀಲ್ ಆಗಲ್ಲ ಇದು. ಹೌದು, ಬಟ್ ಏನು ಗೊತ್ತಕ್ಕ, ಮುಂಚೆ ಬರಬೇಕಾದ್ರೆ ಇದಿತ್ತು ಒಂಥರ ನಂಬಿಕೆ. ಇದು ಇವಾಗ ದುಡ್ಡು, ಎಲ್ಲ ಕಡೆನೂ ದುಡ್ಡು. ಈ ಮಂತ್ರ ನಾವು ಒಬ್ಬಂದಾಗ ಹೆಂಗ್ ಪೀಸ್ಫುಲ್ ಇತ್ತು, ಇವಾಗ ಹೌದು. ಇಡಕ್ ಜಾಗ ಇಲ್ಲ. ದರ್ಶನ ಮಾಡ್ಕೊಂಡು ಆಚೆ ಬಂದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಮತ್ತೆ ಇವಾಗ ಇದರಲ್ಲಿ ಮಂತ್ರಾಲಯದಲ್ಲಿ ಇದು ಮಾಡಿದಾರಂತೆ, ಮಕ್ಕಳಿರೋರಿಗೆ ಒಂದು, ಪ್ರೆಗ್ನೆಂಟ್ ಅವ್ರಿಗೆ ಹೌದು, ಒಂದು, ಮತ್ತೆ ವಯಸ್ಸಾದವ್ರು ನೋಡಿ ಅಂದ್ರೆ ಒಬ್ಬೊಬ್ರನ್ನ ಜೊತೆಲಿ ಬಿಡ್ತಾರೆ. ಒಬ್ಬೊಬ್ರು ಬಿಡ್ತಾರೆ. ಹಂಗಿರೋ ಪರವಾಗಿಲ್ಲ. ಈಗ ಅಣ್ಣ ಮನೆ 4 ಜನ ಬಂದ್ರೆ ಬಿಡಲ್ಲ ಅಕ್ಕ, ನೀನು ಜೊತೆಗೆ. ಪಾಪನ ಎತ್ಕೊಂಡು ನಿನ್ ಜೊತೆ ಆನಂದಣ್ಣನ ಯಾರನ್ನಾದ್ರು ಬಿಡ್ತಾರೆ. ಅಮ್ಮಂಗೆ ವಯಸ್ಸಾದ್ರೆ ಅಮ್ಮಂಗೆ ವರ್ಷ ಬಿಡ್ತಾರೆ. ಹಂಗೆ ಆನಂದ ಇಲ್ಲೋದ? ಎಲ್ಲೋದು ಆನಂದ? ನಮ್ಮ ಆನಂದ ಅಂತೂ ಬರೀ ಹಿಂದೆನೇ ಯಾವಾಗೂ. ಬಾ ಬೇಗ. ಇಲ್ಲಿ ಅನ್ನ ದಾಸೋಹ ಭವನ ಅಂತ ಮಾಡಿದ್ದಾರೆ ಇವಾಗ. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಒಳಗಡೆ ಊಟ ಇರುತ್ತಂತೆ, ಹೋಗಿ ನೋಡೋಣ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ. ಅಕ್ಕ ಎತ್ಕೋತೀನಿ. ಆನಂದ ನಂದು ನೀನೇ ಇಸ್ಕೋ. ಎತ್ಕೊಂಡ್ರಾ? ಹಾಂ, ಹಂಗೆ ಹಾಕೋಬಿಡು. ಒಂದು ಸೈಡ್ ಹಾಕೋಪ್ಪ, ಪರವಾಗಿಲ್ಲ. ಹಾಂ ಅಪ್ಪ ಅಂತೂ ಇತ್ತು. ನಮ್ಮ ಆನಂದ ಕಾಲೇಜ್ ಹುಡುಗ ಆದ. ಆನಂದ ಮುಂಚೆ ಊರಿಗೆ ಹೋಗ್ಬೇಕಾರೆ ಹಿಂಗೆ ಬ್ಯಾಗ್ ಹಾಕೊಂಡು ಹೋದ್ರೆ ನಮ್ಮ ಸಿದ್ಧಾರ್ಥ ಕಾಲೇಜ್ ಹುಡುಗ ಅನ್ನೋನಂತೆ. ಈಸ್ಕೊ ಬರ್ತೀರಾ? ಇಲ್ಲೇ ಇರ್ತೀನಿ. ಪಾಪು ಗಟ್ಟಿಗೆ ಹಿಡ್ಕೊಂಬುದ್ದು, ಪ್ರಸಾದ ಚೆಲ್ಲಬಾರ್ದು. ಬನ್ರಿ ಕುತ್ಕೊಳ್ಳೋಣ. ಅಲ್ಲಿ ಅಮ್ಮಂಗೆ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ, ಅದಕ್ಕೆ ಬಾಪ ಅಲ್ಲೇ ಹೋಗೋಣ. ಹಾಕ ಪ್ರಸಾದ ಇವತ್ತು ಖಾರ ಪೊಂಗಲ್. ಬೆಟರ್ ಅಲ್ವಾ? ಈ ಥರ ಜೊನ್ನೆಲಿ ಪುಟ್ಟ ಹಣ್ಣಿದ್ ಕೊಡೋದಕ್ಕಿಂತ ದಾಸೋಹ ಥರ ಈ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ಅಮ್ಮ ವರ್ಷ ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಅನ್ಕೊತೀವಿ. ಸರಿ, ಪ್ರಸಾದ ತಿನ್ಬಿಡೋಣ. ಪ್ರಸಾದ ಮಾತ್ರ ಸೂಪರ್ ಆಗಿದೆ ದೇವಸ್ಥಾನದಲ್ಲಿ. ಅವಳು ಏಮನ್ನ ಬಾನೆ ಕರಿತಾ ಇದ್ದೀನಿ ಬನ್ನಿ ಅಂತ. ಮಾಡ್ತಾರೆ ಬಾನು. ಕೇಕ್ ಏನಕ್ಕೆ? ಬಾಬು ತುತ್ತಾನಂತೆ. ಏ ಅಮ್ಮ, ಕೇಕ್ ಎಲ್ಲ ಬೇಡ ಅಮ್ಮ. ದೇವ್ರ ದರ್ಶನ ಎಲ್ಲ ತುಂಬಾನೇ ಚೆನ್ನಾಗಾಯ್ತು. ಈಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಈಗೇನೋ ಹೊಸದಾಗಿ ಹೇಳ್ತಾ ಇದ್ದಾರೆ ಕೇಕ್ ಅಂತ, ನೋಡ್ಬೇಕು. ಏ ನಾನು
ಒಂಥರ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ ವಿಶ್ ಮಾಡಿದ್ದಕ್ಕೆ. ಎಷ್ಟು ದಿನ ಆಗಿತ್ತು ನೋಡಿ ನಿಮ್ಮನ್ನು. ಆಗ ಕೇಕ್ ಕಟ್ ಮಾಡ್ತಾರಂತ ಬನ್ನಿ. ನಡೀರಿ ನಡಿ ನಡಿ ಬಂಗಾರ ಹತ್ತು. ಹೊರಟಿದ್ದೀವಿ ಮನೆಗೆ. ಇವಾಗೇನೋ ಸರ್ಪ್ರೈಸಾಗಿ ಪ್ಲ್ಯಾನ್ ಮಾಡಿದಾರಂತೆ, ಅಂದರೆ ಕೇಕ್ ತರ್ತೀವಿ ಅಂತ ಗೊತ್ತಿಲ್ಲ. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. ಪ್ರಸಾದನೂ ಇತ್ತು. ಮನೆಗೆ ಹೊರಟಿದ್ದೀವಿ ಈಗ. ಅಪ್ಪ ಈಗ ತಾನೇ ಜಸ್ಟ್ ಮನೆ ಹತ್ರ ಬಂದ್ವಿ. ಆಲ್ಮೋಸ್ಟ್ 3/4 ಅವರ್ ಆಯಿತು ನಾವು ದೇವಸ್ಥಾನ ಬಿಟ್ಟು. ಈಗ ಮನೆ ಹತ್ರ ಬಂದಿದ್ದೀವಿ. ಸಿಕ್ಕಾಬಟ್ಟೆ ಟ್ರಾಫಿಕ್ ಅಪ್ಪ. ಡೈಲಿ ಓಡಾಡೋರು ಅದು ಹೆಂಗೆ ಓಡಾಡ್ತಾರೋ. ನಮಗೆ ಬರೀ ಒಂದಿನಕ್ಕೆ ಹಿಂಗಾಗುತ್ತೆ. ಇನ್ನು ಡೈಲಿ ಓಡಾಡೋರು ಅದು ಹೆಂಗಾದರೂ ಓಡಾಡ್ತಾರೋ. ಮನೆಗೆ ಅಲ್ಲೇ ಇಟ್ಟಿದ್ಯಾ? ಪೋಚಲ್ಲಿಟ್ಟಿರೋ ಸುಬ್ರಾಯ ಅಲ್ಲೇ ಇಟ್ಟವ್ರೆ. ಮತ್ತೆ ಕೆಳಗಿಳಿಬೇಕಿತ್ತು ಇವಾಗ. ಮಗುನ ಎತ್ಕಪ್ಪ, ಸುಸ್ತಾಯ್ತು. ಬ್ಯಾಗ್ ನಾನು ಹಾಕ್ಕೊತೀನಿ. ಇಲ್ಲ ಬ್ಯಾಗು ಕಾಲೇಜ್ ಬ್ಯಾಗ್ ಥರ ಹಾಕ್ಕೊಬಿಡು. ಶೆಕೆ ಶೆಕೆ ಶೆಕೆ. ಸಿಕ್ಕಾಪಟ್ಟೆ ಟ್ರಾಫಿಕ್ ಅಪ್ಪ. ಶಪಾಡಿ. ಈಗ ಬಂದ್ವಿ ಮನೆಗೆ. ಶಪಾಡಿ ಫುಲ್ಲು ಶೆಕೆ ಹತ್ಕೊಬಿಡುತ್ತಪ್ಪ ನಂಗಂತೂ. ಬಾಣ್ಲಿ ಕಂಡಂಗೆ ಕಾಣ್ತಾವ ಆನಂದ. ಆನಂದ ಒಂದೊಂದ್ಸಲಿ ನೋಡಿದ್ರೆ ನಿಮ್ಮ ಅಣ್ಣ ಕಂಡಂಗೆ ಕಾಣಲ್ವಾ? ಇಲ್ಲಿ ಮುಂದಗಡೆ ಇದಿಷ್ಟು ಬಾಣ್ಲಿ ಅಲ್ವಾ? ಅದು ಒಂದು ಪಂಚೆ ಹಾಕ್ಬಿಟ್ಟು ಹಿಡಿಸಿದೀವಲ್ಲ, ಅವಾಗ ನಿಮ್ಮ ಅಣ್ಣನ ಮನೇಲಿ ಗುರುಪ್ರವೇಶಕ್ಕೆ ಹೋಗಿದಾಗ ನಿಮ್ಮ ಅಣ್ಣ ಹಂಗೆ ಕಾಣಿಸ್ತಿದ್ದು. ಚಿಕ್ಕಿ ಚಿಕ್ಕಿ ಅಪ್ಪ. ದೇವರ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು. 7ನೇ ವರ್ಷದಲ್ಲಿ ಅಂದ್ಕೊಂಡಿದ್ದಕ್ಕೆ ಇವಾಗ 10ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಇವತ್ತು ಎಲ್ಲ ತೀರಿಸಿದ್ದಾಯಿತು. ತುಂಬಾ ಖುಷಿ ಆಯಿತು. ಒಂಥರ ಮೇಯ್ನ್ ನೆಮ್ಮದಿ ಆಯಿತು. ಯಾವುದೇ ಹರಕೆಗಳು ಪೆಂಡಿಂಗ್ ಇದ್ರೆ ಒಂಥರ ಇಲ್ಲೇ ಇರುತ್ತೆ. ಹರಕೆ ತೀರಿಸ್ಬಿಟ್ಟಷ್ಟು ಏನೋ ಒಂಥರ ಖುಷಿ, ನೆಮ್ಮದಿ, ಆನಂದ ಕೊಡಿಸಿರೋದು. ಫಸ್ಟ್ ಟೈಮ್ ಅವ್ನು ಲೈಟ್ ಕಲರ್ ತಂದಿರೋದು. ಯಾವಾಗ ತಂದರೂ ಡಾರ್ಕ್ ತರ್ತಾನೆ. ಸೇಮ್ ಅಳ್ವಳ್ಳಿಯವ್ರ ಬುದ್ಧಿನೇ. ಡಾರ್ಕ್ ಕಲರ್ ಜಾಸ್ತಿ ತರೋದು. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ದಿನ. ಹೇಗೆ ಕಳೀತಂತಾನೆ ಗೊತ್ತಾಗ್ತಾಯಿಲ್ಲ. ಈ ವ್ಲಾಗ್ ನೋಡಿದ್ಮೇಲೆ ಯಾರಾದರೂ ವಿಶ್ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೊಳ್ಳೆ ವ್ಲಾಗ್ಸ್ ಮಾಡ್ತಾಯಿರ್ತೀನಿ. ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಬಾಯ್ ಬಾಯ್.